ಆಮ್ ಆದ್ಮಿ ಪಾರ್ಟಿ ಮೂರನೇ ಬಾರಿ ಗೆಲುವನ್ನ ಸಾಧಿಸುತ್ತಾ ಅನ್ನೋ ಪ್ರಶ್ನೆ ಇತ್ತು. ದೆಹಲಿ ಗದ್ದುಗೆ ಯಾರು ಅನ್ನೋದು ದೊಡ್ಡ ಪ್ರಶ್ನೆ. ಸೊ ಹಾಗಾಗಿ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ರು. ದೆಹಲಿಯ 70 ಕ್ಷೇತ್ರಗಳ ಈ ದೆಹಲಿ ದರ್ಬಾರ್ನ ಚುನಾವಣೆ ಏನಿದೆ ಅದರಲ್ಲಿ ಯಾರಿಗೆ 35ರ ಮ್ಯಾಜಿಕ್ ನಂಬರ್ ಸಿಗುತ್ತೆ ಅಂತ ಫೈನಲಿ ಬಿಜೆಪಿ ಒಂದು ಪ್ರಚಂಡವಾದಂಥ ಮ್ಯಾಂಡೇಟ್ ಅನ್ನ ಗಳಿಸಿದೆ. ಹಾಗಾದ್ರೆ ಆಮ್ ಆದ್ಮಿ ಪಾರ್ಟಿ ಎಲ್ಲಿ ಸೋಲ್ತು? ಯಾಕಂದ್ರೆ ನಿಮಗೆಲ್ಲ ನೆನಪಿರ್ಬೋದು, ಏನು 10 ವರ್ಷಗಳ ಹಿಂದೆ ಆಮ್ ಆದ್ಮಿ ಪಕ್ಷ ಅನ್ನೋ ಒಂದು ಪಾರ್ಟಿ ಬಂದಾಗ ಎಲ್ರಿಗೂ ಕೂಡ ಇದೊಂದು ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಅನಿಸಿತ್ತು. ಅಂದರೆ ಇವರು ಬಂದ ಮೇಲೆ ಭ್ರಷ್ಟಾಚಾರ ಏನಿದೆ ಅದನ್ನು ಬುಡ ಸಮೇತ ತೆಗಿತಾರೆ. ಯಾಕಂದರೆ ಅವರ ಆ ಒಂದು ಚಿಹ್ನೆಯಲ್ಲೇ ಇತ್ತು, ಪೊರಕೆ ಇತ್ತು, ನಾವು ಬಂದಿದ್ದೆ ಈ ಭ್ರಷ್ಟಾಚಾರವನ್ನು ಬುಡ ಸಮೇತ ಅದನ್ನು ಪೊರಕೆಯಿಂದ ಗುಡಿಸೋಕೆ ಅಂತ. ಆರಂಭದಲ್ಲಿ ಭಾಳ ವಿಶ್ವಾಸ ಆಯಿತು ಜನರಿಗೆ, ಅಧಿಕಾರವನ್ನು ಕೂಡ ಕೊಟ್ಟರು. ಮೊದಲ ಅವಧಿಯಲ್ಲಿ ಏನೇನಾಯಿತು ನಿಮಗೆ ಗೊತ್ತಿದೆ. ಅದಾದಮೇಲೆ ಎರಡನೇ ಅವಕಾಶವನ್ನು ಕೂಡ ದೆಹಲಿ ಜನತೆ ಕೊಟ್ಟಿದ್ದಾರೆ. ಆದರೆ ಈ ಬಾರಿ ಜನರಿಗೆ ನಮಗೊಂದು ಬೇರೆ ಚೇಂಜ್ ಬೇಕು ಅನ್ನೋದು ಹೇಳಿದ್ದಾರೆ. ಹಾಗಾದರೆ ಬನ್ನಿ, ಆಮ್ ಆದ್ಮಿ ಪಾರ್ಟಿ ಎಲ್ಲಿ ಸೋಲ್ತು, ಬಿಜೆಪಿ ಎಲ್ಲಿ ಗೆಲುವನ್ನು ಸಾಧಿಸೋದಕ್ಕೆ ಏನೇನು ಕಾರಣ ಆಯಿತು ವಿವರವಾಗಿ ನಿಮಗೆ ತಿಳಿಸ್ತಾ ಹೋಗ್ತೀವಿ. ಅದರಲ್ಲೂ ಖುದ್ದು ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ, ಸತ್ಯೇಂದ್ರ ಜೈನ್ ಇವರೆಲ್ಲರೂ ಕೂಡ ಹಗರಣ ಆರೋಪದಲ್ಲಿ ಜೈಲು ಪಾಲಾಗಿದ್ರು. ಸೊ ಅವರು 3 ಜನ ಕೂಡ ಸೋತಿರೋದು ನಿಜಕ್ಕೂ ದೊಡ್ಡ ಶಾಕರ್. ಹಾಗಾದ್ರೆ ಆಪ್ ಸೋಲಿಗೆ ಏನು ಕಾರಣ, ಬನ್ನಿ ಒಂದೊಂದಾಗಿ ವಿವರಿಸ್ತಾ ಹೋಗ್ತೀವಿ. ಸೊ ಆಪ್ ನಾಯಕರ ಮೇಲೆ ಭ್ರಷ್ಟಾಚಾರದ ಕಪ್ಪು ಚುಕ್ಕೆ ಬಿದ್ದಿದ್ದು ಬಿಜೆಪಿಗೆ ಪ್ಲಸ್ ಆಯಿತು. ಇದು ನಂಬರ್ 1. ಯಾಕಂದ್ರೆ ಭ್ರಷ್ಟಾಚಾರವನ್ನು ನಾವು ಹೊಡೆದೋಡಿಸ್ತೀವಿ ಅಂತ ಬಂದಂಥ ಪಕ್ಷ ಇದು. ಅಣ್ಣಾ ಹಜಾರೆ ಜೊತೆಗೆ ಕೇಜ್ರಿವಾಲ್ ಕೂಡ ಉಪವಾಸ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ರು. ಎಲ್ಲೊಂದು ಕಡೆ ಪಕ್ಷ ಬಂದ ಮೇಲೆ ಭ್ರಷ್ಟಾಚಾರ ಅನ್ನೋದು 0 ಆಗುತ್ತೆ ಅನ್ನೋ ಲೆಕ್ಕಾಚಾರ ಆಯಿತು. ಆದರೆ ಯಾವಾಗ ಆಮ್ ಆದ್ಮಿ ಪಕ್ಷದ ನಾಯಕರ ಮೇಲೆ ಭ್ರಷ್ಟಾಚಾರದ ಆರೋಪ ಬಂತು, ಇವ್ರಿಗೂ ಬೇರೆ ಪಕ್ಷಕ್ಕೂ ಬದಲಾವಣೆ ಅಥವಾ ಯಾವುದೇ ಚೇಂಜಸ್ ಇಲ್ಲ, ಇವರು ಕೂಡ ಮತ್ತೊಂದು ಮುಖ ಅಂತ ಜನರಿಗೆ ಅನ್ಸೋಕೆ ಶುರುವಾಯಿತು. ಮತ್ತೊಂದು ರಾಜಕೀಯ ಪಾರ್ಟಿ ಇದು ಅಂತ. ಸೊ ಅಬಕಾರಿ ಹಗರಣ ಆರೋಪದಲ್ಲಿ ಕೇಜ್ರಿವಾಲ್ ಜೈಲು ಸೇರಿದಂಥ ಬೆನ್ನಲ್ಲೇ ಬಿಜೆಪಿ ಕೇಜ್ರಿ ವಿರುದ್ಧ ದೊಡ್ಡ ಮಟ್ಟದ ಸಮರ ಸಾರ್ತು. ಇದೇ ಒಂದು ಅವಕಾಶ ನಮಗೆ ದೆಹಲಿಯ ಕುರ್ಚಿಯನ್ನು ಹಿಡಿಯೋದಕ್ಕೆ ಅಂತ. ಸೊ ಅಲ್ಲಿಂದ ಚುನಾವಣೆ ಅವಧಿಯಲ್ಲಿ ಆದಂಥ ಶೀಶ್ ಮಹಲ್ ನಿರ್ಮಾಣ ಆರೋಪ, ಪ್ರತಿ ಹಂತದಲ್ಲೂ ಕೂಡ ಇವರು ಲೆಫ್ಟಿನೆಂಟ್ ಗವರ್ನರ್ ಜೊತೆ ಏನಿದ್ದಾರೆ, ಗವರ್ನರ್ ಜೊತೆಗೆ ಸಂಘರ್ಷಕ್ಕೆ ಇಳಿದಿರ್ಬೋದು. ಹಾಗೆ ಬಹಳ ಮುಖ್ಯವಾಗಿ ಬಿಜೆಪಿಗೆ 8 ಶಾಸಕರು ಹೋಗ್ತಾರೆ, ಆಮ್ ಆದ್ಮಿ ಪಾರ್ಟಿಯ 8 ಶಾಸಕರು ಸೇರ್ಪಡೆ ಆಗ್ತಾರೆ. ಇದು ದೊಡ್ಡ ಶಾಕ್ ಆಗುತ್ತೆ. ಸೊ 10 ವರ್ಷದ ಆಡಳಿತ ನಡೆಸಿದ್ರು ಕೂಡ ಮಾಲಿನ್ಯ ಅನ್ನೋದು ನಿಮಗೆ ದೆಹಲಿ ಗೊತ್ತಿದೆ. ದೆಹಲಿ ನಮ್ಮ ಭಾರತದಲ್ಲಿರುವಂಥ ಸಿಟಿಗಳಲ್ಲೇ ಭಾಳ ಹೆಚ್ಚಿನ ಪೊಲ್ಯೂಷನ್ ಇರುವಂಥ ಒಂದು ನಗರ ಅದು. ಸೊ ಅಲ್ಲಿ ಕ್ರಿಕೆಟ್ ಮ್ಯಾಚ್ ಆಡಬೇಕಾದ್ರೂ ಕೂಡ ಭಾಳಷ್ಟು ಮಂದಿ ಈ ವಿದೇಶಿ ಆಟಗಾರರು ಯೋಚನೆ ಮಾಡ್ತಾರೆ. ಈ ಸ್ಮೋಕ್ ಹಾಗೇನೆ ಫಾಗ್ ಎರಡೂ ಕೂಡ ಸೇರಿ ಸ್ಮಾಗ್ ಅನ್ನೋದಲ್ಲಿ ಕ್ರಿಯೇಟ್ ಆಗುತ್ತೆ. ಎಷ್ಟು ಮಟ್ಟಿಗೆ ಅಂದರೆ ರಸ್ತೆನೇ ಕಾಣಲ್ಲ ನಿಮಗೆ, ಅಷ್ಟು ಮಟ್ಟಿಗೆ ಪೊಲ್ಯೂಷನ್ ಇದೆ. ಸಾಕಷ್ಟು ನಿಯಮಗಳನ್ನು ತರಲಾಯಿತು. ಈ ಬೆಸ ಸಂಖ್ಯೆ, ಸಮಸಂಖ್ಯೆ, ಇದರಲ್ಲಿ ರಿಜಿಸ್ಟ್ರೇಷನಲ್ಲಿ ಕಾರ್ಗಳು ಬರಬೇಕು, ಯಾವುದು ಬೆಸ ಸಂಖ್ಯೆ ಇದೆ ಎಂಡ್ ಆಗುತ್ತೆ ಅವರೊಂದಿನ, ಅದಾದಮೇಲೆ ಸಮಸಂಖ್ಯೆ ಅಂತ ಏನೇನೋ ಪ್ಲ್ಯಾನ್ಗಳನ್ನು ಮಾಡಿದ್ರು. ಬಟ್ ಯಾವುದೂ ಕೂಡ ವರ್ಕೌಟ್ ಆಗಲಿಲ್ಲ. ಇದು ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಜನರಿಗೆ ಅನ್ನಿಸ್ತು. ಆಮ್ ಆದ್ಮಿ ಪಾರ್ಟಿಗೆ, ಅವರ ಸರ್ಕಾರಕ್ಕೆ ಈ ಮಾಲಿನ್ಯವನ್ನು ಕಂಟ್ರೋಲ್ ಮಾಡುವಂಥ ಇಚ್ಛಾಶಕ್ತಿ ಇಲ್ಲ ಅಥವಾ ಅವರಲ್ಲಿ ಅಕ್ಷಮತೆ ಇಲ್ಲ ಅಂತ. ಇಷ್ಟೇ ಅಲ್ಲದೆ ದೆಹಲಿಯಲ್ಲಿ ಒಂದಷ್ಟು ಮೂಲ ಸೌಕರ್ಯ, ನೀರಿನ ಕೊರತೆ, ಇಂಥ ಸಮಸ್ಯೆ ಜನರನ್ನ ಇನ್ನಿಲ್ಲದಂತೆ ಕಾಡ್ತಾ ಇತ್ತು. ಸೊ ಆ ಕಾರಣಕ್ಕೆ ಅದು ಕೂಡ ಸರಿಯಾಗಲಿಲ್ಲ ಕಳೆದ 10 ವರ್ಷದಲ್ಲಿ. ಇಂಥದ್ರ ನಡುವೆ ಕಾಂಗ್ರೆಸ್ ಅನ್ನ ಪರಿಗಣಿಸದೆ, ಇದು ಮತ್ತೊಂದು ಮೇಜರ್ ಆದಂಥ ಒಂದು ಹೊಡೆತ ಆಮ್ ಆದ್ಮಿ ಪಾರ್ಟಿಗೆ. ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿ ಜೊತೆಯಾಗಿ ಹೋಗಿದ್ದರೆ ಆಗ ವೋಟ್ ಡಿವೈಡ್ ಆಗಿರೋದು, ಬಿಜೆಪಿಗೆ ಅದು ಲಾಸ್ ಆಗಿರೋದು. ಆದರೆ ಕಾಂಗ್ರೆಸ್ ಅನ್ನ ನಾವು ಪರಿಗಣಿಸದೆ ನಾವೇ ಸಿಂಗಲ್ ಹ್ಯಾಂಡೆಡ್ಲಿ ಹೋಗಿ ಗೆಲ್ತೀವಿ ಅನ್ನೋ ಅತಿಯಾದಂಥ ಆತ್ಮವಿಶ್ವಾಸ ಅಂತ ಹೇಳ್ಬೋದು, ಅಥವಾ ಕಾಂಗ್ರೆಸ್ ಜೊತೆ ನಾವು ಕೈ ಜೋಡಿಸಬಾರ್ದು ಅನ್ನೋ ಲೆಕ್ಕಾಚಾರ ಇರ್ಬೋದು. ಅದು ಅವರಿಗೆ ವರ್ಕೌಟ್ ಆಗಲಿಲ್ಲ. ಸೊ ಇನ್ನು ಬಿಜೆಪಿ ಒಂದಷ್ಟು ಆಕರ್ಷಕ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡ್ತು, ಅದು ಜನರ ಮನ ಗೆಲ್ತು. ಹಾಗಂತ ಆಮ್ ಆದ್ಮಿ ಪಾರ್ಟಿ ಏನು ಅನೌನ್ಸ್ಮೆಂಟ್ ಮಾಡಿಲ್ವಾ, ಅವರು ಕೂಡ ಘೋಷಣೆಗಳನ್ನು ಮಾಡಿದ್ರು. ಆದರೆ ಬಿಜೆಪಿಯ ಮೇಲೆ ಜನಕ್ಕಿದ್ದಂಥ ವಿಶ್ವಾಸ ಆಮ್ ಆದ್ಮಿ ಪಾರ್ಟಿ ಮೇಲೆ ಇರಲಿಲ್ಲ. ಇದು ಬಹಳ ಪ್ರಮುಖವಾದಂತಹ ಕಾರಣ ಇವತ್ತು ಗೆಲುವನ್ನು ಸಾಧಿಸೋದಕ್ಕೆ. ಇನ್ನು ರಾಜ್ಯಸಭೆ ಸದಸ್ಯೆ ಸ್ವಾತಿ ಮಲಿವಾಲ್ ಮೇಲಿನ ದೌರ್ಜನ್ಯ ಪ್ರಕರಣ, ಇದು ಕೂಡ ಆಮ್ ಆದ್ಮಿ ಪಾರ್ಟಿಗೆ ದೊಡ್ಡ ಮಟ್ಟದ ಪೆಟ್ಟನ್ನು ಕೊಟ್ಟಿದೆ. ಹಾಗಾದ್ರೆ ಆಪಣಿಸಿ ಗೆದ್ದು ಬಿಗಿದಂಥ ಬಿಜೆಪಿಗೆ ಏನು ಪ್ಲಸ್ ಆಯಿತು, ಎಲ್ಲಿ ಬಿಜೆಪಿ ಮೇಲುಗೈ ಸಾಧಿಸ್ತು, ಎಲ್ಲಿ ಅವರ ಸ್ಟ್ರಾಟಜಿ ವರ್ಕೌಟ್ ಆಯಿತು, ಬನ್ನಿ ಅದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ದೆಹಲಿಯಲ್ಲಿ ಆಪ್ಗೆ 12 ವರ್ಷಗಳಿಂದ ಈ ಆಡಳಿತ ವಿರೋಧಿ ಅಲೆ ಸೃಷ್ಟಿಯಾಗಿತ್ತು. ಈ ಆಡಳಿತ ವಿರೋಧಿ ಅಲೆಯೇ ಬಿಜೆಪಿಗೆ ವರದಾನ ಆಯಿತು. ಪ್ರಧಾನಿ ನರೇಂದ್ರ ಮೋದಿ ಮುಖಚಹರೆ ಜನರಿಗೆ ಭರವಸೆ ನೀಡುವಂತೆ ಮಾಡ್ತು. ಇನ್ನು ಆಪ್ನ ಹಲವು ವಿವಾದಗಳನ್ನು ಬಿಜೆಪಿ ಅಸ್ತ್ರ ಮಾಡ್ಕೊಳ್ತು. ಈ ಶೀಶ್ ಮಹಲ್ ನಿರ್ಮಾಣ, ಯಮುನಾ ನದಿ ವಿಚಾರ, ಅದನ್ನು ಮೋದಿಯವರು ಪ್ರತಿ ರ್ಯಾಲಿಯಲ್ಲೂ ಕೂಡ ಅದನ್ನು ಮೆನ್ಷನ್ ಮಾಡಿದ್ರು. ಯಮುನಾ ನದಿ ವಿಚಾರವಾಗಿ ಅದರ ಸ್ವಚ್ಛತೆ, ಮಾಲಿನ್ಯ ಬಿಜೆಪಿಗೆ ದೊಡ್ಡ ಅಸ್ತ್ರ ಆಯಿತು. ಅಲ್ಲಿರುವಂಥ ಪೊಲ್ಯೂಷನ್, ಹಾಗೆ 68% ಮಧ್ಯಮ ವರ್ಗದ ಕುಟುಂಬಗಳೇ ಬಿಜೆಪಿಗೆ ಟಾರ್ಗೆಟ್ ಆದವು. ಜೊತೆಗೆ ಆದಾಯ ತೆರಿಗೆಯಲ್ಲಿ ವಿನಾಯಿತಿ, ಏನು ಟ್ಯಾಕ್ಸ್, ಏನು ಸ್ಲ್ಯಾಬ್ ವಿಚಾರವಾಗಿ ಏನು ಹೊಸದಾಗಿ ಘೋಷಣೆ ಮಾಡಲಾಯಿತು, ಹೊಸ ಟ್ಯಾಕ್ಸ್ ಇದರಲ್ಲಿ. ಸೊ ಅದು ಕೂಡ ಪ್ಲಸ್ ಆಯಿತು. 12 ಲಕ್ಷದ ಏನು ಒಂದು ಲೈನ್ ಇತ್ತು ಅದನ್ನು, ಏನು ಸಿಲಿಂಡರ್ನಲ್ಲಿ ರಿಯಾಯಿತಿ ದರ, ಮಹಿಳೆಯರಿಗೆ ಹಣ, ವಿದ್ಯುತ್ ಉಚಿತ ಯೋಜನೆ ಲಾಭ, ಆ ಭ್ರಷ್ಟಾಚಾರದ ಬಗ್ಗೆ ಬಿಜೆಪಿ ಪದೇ ಪದೇ ಪ್ರಚಾರ ಮಾಡ್ತು.
ಮತಬೇಟೆಗೆ ಸಹಾಯ ಆಯಿತು ಅದು. ಹಾಗೆ ರಸ್ತೆಗಳು, ಒಳಚರಂಡಿ, ಅವ್ಯವಸ್ಥೆ ಇದೆಲ್ಲವೂ ಕೂಡ ದೆಹಲಿ ಜನರನ್ನ ಕೆರಳಿಸಿ ಡಬಲ್ ಇಂಜಿನ್ ಸರ್ಕಾರ ಬಂದರೆ ಮಾತ್ರ ನಮ್ಮಲ್ಲಿ ಅಭಿವೃದ್ಧಿ ಸಾಧ್ಯ ಅನ್ನೋದು ಗೊತ್ತಾಯಿತು. ಜೊತೆಗೆ ಕಾನೂನು ವ್ಯವಸ್ಥೆ ಕೂಡ ದೆಹಲಿಯಲ್ಲಿ ಇತ್ತೀಚೆಗೆ ಬಹಳಷ್ಟು ವರ್ಷಗಳಿಂದ ಆಮ್ ಆದ್ಮಿ ಬಂದ ಮೇಲಿಂದ ಆಗಾಗ ಗೊಂದಲಗಳಾಗ್ತಾ ಇದ್ವು. ಆ ಕಾರಣಕ್ಕೆ ಬಿಜೆಪಿ ಸರ್ಕಾರನೇ ಇರಲಿ ಅನ್ನೋದು. ಯಾಕಂದ್ರೆ ಅಲ್ಲಿನ ಗೃಹ ಇಲಾಖೆಯನ್ನು ಬಿಜೆಪಿಯನ್ನು ಹ್ಯಾಂಡಲ್ ಮಾಡ್ತಾ ಇದೆ. ಇದು ಎರಡೂ ಕೂಡ ಸರಿ ಬರಲ್ಲ ಅಂತ ಜನರಿಗೂ ಕೂಡ ಗೊತ್ತಾಗ್ತಾ ಹೋಯಿತು. ಹಾಗಾಗಿ ಗೆಲ್ತೀವಿ ಅನ್ನೋ ಅತಿಯಾದಂಥ ಆತ್ಮವಿಶ್ವಾಸದಲ್ಲಿ ಕೇಜ್ರಿವಾಲ್ ಇದ್ರು. ಜೊತೆಗೆ ಎಲ್ಲೊಂದು ಕಡೆ ಸೆಂಟಿಮೆಂಟ್ ವರ್ಕ್ ಆಗುತ್ತೆ ಅಂತ ಅಂದ್ಕೊಂಡ್ರವರು ಪದೇ ಪದೇ ಜೈಲಿಗೆ ಹಾಕ್ತಿದ್ದಾರೆ, ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು. ಜೊತೆಗೆ ಮಹಿಳಾ CM ಅನ್ನ ತಂದು ಅಲ್ಲೂ ಒಂದು ಕಾರ್ಡನ್ನು ಪ್ಲೇ ಮಾಡಿದ್ರು. ಬಟ್ ಅದು ಯಾವುದೂ ಕೂಡ ವರ್ಕೌಟ್ ಆಗಲಿಲ್ಲ. ಜನ ಬಿಜೆಪಿಯ ಕೈ ಹಿಡಿದಿದ್ದಾರೆ. ಜೊತೆಗೆ ಬಹಳ ಮುಖ್ಯವಾಗಿ ಈ ಜಾಟ್ ಸಮುದಾಯದ ವೋಟ್ ಇದೆಯಲ್ಲ, ಅದು ಬಿಜೆಪಿಗೆ ಪ್ಲಸ್ ಆಯಿತು. ಜಾಟ್ ಸಮುದಾಯ ಸುಮಾರು 10 ಈ ಜಾಟ್ ಸಮುದಾಯ ಪ್ರಾಬಲ್ಯ ಇರುವಂಥ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿದೆ, ಶಾಸಕರಾಗಿದ್ದಾರೆ. ಸೊ ಇದು ಬಹಳ ಪ್ರಮುಖವಾಗಿರೋದು. ಇನ್ನೂ ಬಹಳ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ನಿಮಗೆ. ಬಿಜೆಪಿಗೆ ಸಹಜವಾಗಿ ಅಲ್ಪಸಂಖ್ಯಾತರ ಪರವಾದಂಥ ವೋಟ್ಗಳು ಕಡಿಮೆ ಬೀಳುವಂಥದ್ದು ನಾವು ನೋಡಿದ್ದೀವಿ. ಆದರೆ ಇಲ್ಲಿ ದೆಹಲಿಯಲ್ಲಿ ಅಲ್ಪಸಂಖ್ಯಾತರು, ಮುಸ್ಲಿಮರು ಹೆಚ್ಚಾಗಿರುವಂಥ ಕ್ಷೇತ್ರಗಳಲ್ಲಿ ಹೆಚ್ಚಿನ ವೋಟ್ ಬಿಜೆಪಿಗೆ ಬಂದಿದೆ, ವೋಟ್ ಶೇರನ್ನು ನಾವು ಗಮನಿಸಿದಾಗ. ಸೊ ಇದೆಲ್ಲವೂ ಕೂಡ ಬಿಜೆಪಿಯ ಗೆಲುವಿಗೆ ಸಾಧ್ಯ ಆಯಿತು. ಹಾಗಾಗಿ ದೆಹಲಿಯಲ್ಲಿ ಒಂದು ಹೊಸ ಶಕೆ ಆರಂಭ ಆಗಿದೆ ಅಂತ ಈಗ ಅಮಿತ್ ಶಾ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಜೊತೆಗೆ ನರೇಂದ್ರ ಮೋದಿ ಕೂಡ ಹೇಳಿದ್ದಾರೆ, ನಿಮ್ಮ ಏನೇನು ಆಶೋತ್ತರಗಳಿದೆ, ದೆಹಲಿಯಲ್ಲಿ ಹೊಸ ಯುಗ ಆರಂಭ ಆಗ್ತಿದೆ. ನಾವು ಈ 10 ವರ್ಷಗಳಲ್ಲಿ ಏನೇನು ಅಭಿವೃದ್ಧಿ ಆಗಿಲ್ಲ ಎಲ್ಲವನ್ನೂ ಕೂಡ ನಾವು ನಡೆಸಿ ತೋರಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಇದು ಆಮ್ ಆದ್ಮಿ ಪಕ್ಷ ಸೋಲೋದಕ್ಕೆ, ಬಿಜೆಪಿ ಗೆಲ್ಲೋದಕ್ಕೆ. ಇನ್ನು ಕಾಂಗ್ರೆಸ್ ಬಗ್ಗೆ ಅಂತೂ ಮಾತಾಡೋಕ್ಕೆ ಏನೂ ಇಲ್ಲ. ಯಾಕಂದರೆ ಝೀರೋ. ಎಲ್ಲೊಂದು ಕಡೆ ಆಮ್ ಆದ್ಮಿ ಪಾರ್ಟಿ ಜೊತೆಗೆ ಅವರು ಕೈ ಜೋಡಿಸಿ ಒಂದು ಮೈತ್ರಿ ಆಗಿದ್ರೆ ಚಾನ್ಸಸ್ ಇತ್ತು. ಇದಾಗಿತ್ತು TV9 ಡಿಜಿಟಲ್ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.